ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೇಗುಂಟು ನಿಮ್ಮ ಕಡೆ ಮಳೆ ಎಲ್ಲ? ನಮ್ಮ ಕಡೆ ಮಳೆ ಮತ್ತು ಬಿಸಿಲು ಎರಡು ಒಟ್ಟಿಗೆ ಇರ್ತವೆ. ಮಳೆಗಾಲ ಬಂದಾಗ ಏನಾದ್ರೂ ಕುರುಮ್ ತಿನ್ಬೇಕು ಅಂತ ಆಸೆ ಆಗ್ತದೆ. ಎಣ್ಣೆಯಲ್ಲಿ ಕರೆದದ್ದು ಅಥವಾ ಜಂಕ್ ಫುಡ್ ತಿಂದು ನಮ್ಮ ಆರೋಗ್ಯ ಹಾಳು ಮಾಡೋದಕ್ಕಿಂತ ಯಾವ್ದಾದ್ರು ಆರೋಗ್ಯಕರವಾದ ಆಹಾರ ತಿಂದ್ರೆ ಒಳ್ಳೇದಲ್ವಾ? ಅಂಥದ್ರಲ್ಲಿ ನಂಗೊಂದು ಜೋಳ ತಿಂದ್ರೆ ಬಹಳ ರುಚಿಯಾಗಿರುತ್ತೆ. ಬಾಯಿಗೂ ರುಚಿ, ಆರೋಗ್ಯಕರವಾಗಿ ಕೂಡ ಇರುವಂತ ಆಹಾರ ಅದು. ಜೋಳದಲ್ಲಿ ಹೈ ಸೋರ್ಸ್ ಆಫ್ ಫೈಬರ್ ಇದೆ. ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಒಳ್ಳೇದು. ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಆಗ್ತದೆ ಅಂತ ಹೇಳಿ ನಾನು ಕೂಡ ತಿನ್ನುವ ಅಂತ ಅನ್ಕೊಂಡೆ. ಇದು ಅಂಗಡಿಯಲ್ಲಾದ್ರೆ 50 ರುಪೀಸ್ಗೆ ಮಾರ್ತಾರೆ. ಅದಕ್ಕೆ ತುಂಬಾ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಸುತ್ತಿ ರೆಡಿ ಮಾಡಿ ಕೊಟ್ರೆ 70-100 ರೂಪಾಯಿಗೂ ಮಾರ್ತಾರೆ. ಇವರೊಬ್ರು ಯುಪಿದ್ದು ಬಯ್ಯ ಅಂತೆ. ಇವರು ಇಲ್ಲಿ ಜೋಳ ಮಾಡ್ತಾ ಇದ್ರು ನೋಡಿ. ಆ ಗೆಂಡದಲ್ಲಿ ಎಲ್ಲ ಹುರಿದು ಬೆಂದಾಗೂ ಇರ್ತದೆ, ಹಾಗೆ ಅದು ಹಸಿ ಕೂಡ ಇರ್ತದೆ. ಒಂದು ಮಸಾಲೆ ಎಲ್ಲ ಹಾಕಿ ಬಿಸಿ ಬಿಸಿಯಾಗಿ ಸವಿಲಿಕ್ಕೆ ಕೊಟ್ರು. ಆಹಾ, ಈ ಮಳೆಗಾಲದಲ್ಲಿ ಈ ತರ ಬಿಸಿ ಬಿಸಿ ಜೋಳವನ್ನು ತಿಂತಾ ಇದ್ರೆ ಆ ಖುಷಿನೇ ಬೇರೆ ಅಲ್ವಾ? ನೀವು ತಿಂದಿದ್ದೀರಾ ಜೋಳ? ಇದೇ ತರ ಮಾಡಿ ಕೊಟ್ರೆ ಎಷ್ಟು ಚಾರ್ಜ್ ಮಾಡ್ತಾರೆ ಹೇಳಿ, ಆಯ್ತಾ? ಹಾಗೆ ನಿಮ್ಗೆ ಈ ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.